ಏನ್ ಮಿಕ್ಸ್ ಮಾಡಿದ್ರಿ ಊಟದಲ್ಲಿ? ಮೇಡಮ್, ನಮ್ಗೇನು ಗೊತ್ತಿಲ್ಲ, ನಾವೇನು ಬೆರೆಸಿಲ್ಲ. ಏನು ಬೆರೆಸ್ದೆ ಹೋಗಿದ್ರೆ ಎಲ್ಲರಿಗೂ ಯಾಕೆ ವಾಂತಿ ಆಗ್ತಾ ಇತ್ತು, ತಲೆ ಸುತ್ತಿ ಯಾಕೆ ಬರ್ತಾ ಇತ್ತು? ಇದೆಲ್ಲ ಎಲ್ಲರೂ ಊಟ ಮಾಡಿದ್ಮೇಲೆನೆ ಆಗ್ತಾ ಇರೋದು. ಇದೆಲ್ಲ ನಿಮ್ ಕೇಟರಿಂಗ್ ಇಂದನೇ ಆಗಿರೋದು. ಇದಕ್ಕೆ ಕಾರಣ ನೀವೇ. ಇಷ್ಟು ಜನರ ಅನಾರೋಗ್ಯಕ್ಕೆ ಕಾರಣ ನೀವೇ. ಹೇಳಿ, ಏನ್ ಬೆರೆಸಿದ್ರಿ ಊಟದಲ್ಲಿ? ಇಂಥ ಚಿಕ್ಕ ಚಿಕ್ಕ ಕೇಟರಿಂಗ್ ಅವ್ರಿಗೆ ಕೆಲಸ ಕೊಟ್ರೆ ಇದೇ ತರ ಆಗೋದು. ಆದ್ರೆ ಯಾರು ನನ್ನ ಮಾತನ್ನು ಕೇಳೋದೇ ಇಲ್ವಲ್ಲ. ಇವ್ರು ಕೊಟ್ಟಿರೋ ದುಡ್ಡಲ್ಲಿ 5 ಸ್ಟಾರ್ ಹೋಟೆಲ್ ಇಂದಾನೆ ತರಿಸಬಹುದಾಗಿತ್ತು. ಆದ್ರೆ ಬೇಡ ಅಂತ ನಿಮಗ್ ಕೊಟ್ವಿ ನೋಡು, ಎಲ್ಲ ನಮ್ದೇ ತಪ್ಪು. ಪ್ಲೀಸ್ ಮೇಡಮ್, ಹಾಗೆಲ್ಲ ಹೇಳ್ಬಿಡಿ. ನಾವೆಲ್ಲ ಚೆನ್ನಾಗಿ ಮಾಡಿದ್ವಿ ಮೇಡಮ್. ಛೇ, ಅಯ್ಯೋ, ನಡೀರಿ. ನಮ್ ಕುಟುಂಬದವ್ರು ನಿಮ್ಗೆಲ್ಲ ಎಷ್ಟು ಹೆಲ್ಪ್ ಮಾಡಿದ್ದಾರೆ, ಅಂಥದ್ರಲ್ಲಿ ನಮ್ ಕುಟುಂಬಕ್ಕೆ ಇಂಥ ಗತಿನೇ ತಗೊಂಡ್ ಬರ್ತೀಯಾ? ಅಂದ್ರೆ ನನ್ ಮೇಲೆ, ನಮ್ ಮನೆಯವ್ರ ಮೇಲೆ ಇಷ್ಟೊಂದು ದ್ವೇಷನಾ ನಿಂಗೆ? ಮೇಡಮ್, ಹಾಗೆ ಹೇಳ್ಬೇಡಿ ಮೇಡಮ್. ನಾವ್ ಯಾವಾಗ್ಲೂ ನಿಮ್ಗೆ ರೂಢಿ ಆಗೇ ಇರ್ತೀವಿ. ನಿಮಗ್ ಹೀಗೆಲ್ಲ ನಷ್ಟ ಆಗಿ ನಿಮಗ್ ತೊಂದರೆ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ವೇ ಅಲ್ಲ ಮೇಡಮ್. ಶಿಕ್ಷೆ ಅನುಭವಿಸೋದಕ್ಕೆ ನಾನು ರೆಡಿ. ಆದ್ರೆ ನಮ್ಮವ್ರನ್ನ ಏನು ಅನ್ಬೇಡಿ. ಅತ್ತೆ, ಸೀತಾರತ್ನ ಆಂಟಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ನನಗೆ ಗೊತ್ತು. ಅದು ಅಲ್ಲದೆ ಅವ್ರ ಡಿಶಸ್ನೆಲ್ಲ ಟೇಸ್ಟ್ ಮಾಡಿದ್ದೀನಿ. ವಿರಾಜ್, ನಿನಗೆ ಗೊತ್ತಿಲ್ಲ, ಇವರೆಲ್ಲ ಲೋ ಕ್ಲಾಸ್ ಕೇಟರರ್ಸ್. ದುಡ್ಡುಗೋಸ್ಕರ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾರೆ. ತಿನ್ನೋ ವಸ್ತುನಲ್ಲೇ ವಿಷಾನು ಬೆರೆಸ್ತಾರೆ. ಅಯ್ಯೋ,
ನೆಮ್ಮದಿಯಾಗಿ ನಿಧಾನವಾಗಿ ಹೆಸರು ಮಾಡ್ಕೊಳ್ಳೋದು ನೋಡಿದೆ ಹೀಗೆ ಒಂದೇ ಸಲ ದುಡ್ಡು ಮಾಡ್ಕೊಳ್ಳೋದಕ್ಕೆ ಹೋಗಿ ಅಧಿಕ ಪ್ರಸಂಗದ ಕೆಲಸ ಮಾಡ್ತಾರೆ. ಸರಿ ವಿರಾಜ್, ಸೀತಾರತ್ನ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಮತ್ತೆ ನಮ್ಮವ್ರಿಗೆಲ್ಲ ಯಾಕೆ ಈ ಥರ ಆಯಿತು? ಇಲ್ಲಿ ಲಾಭ ಆಗಿದ್ದು ಅವ್ರಿಗೆ, ನಷ್ಟ ಆಗಿದ್ದು ನಮಗೆ, ನೋವು ಆಗ್ತಾ ಇರೋದು ನಮಗೆ, ಆದರೂ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆಯಲ್ಲ. ಮೇಡಮ್, ನಿಜ ಏನು ಅಂತ ತಿಳ್ಕೊಳ್ದೆ ಅಪವಾದ ಹಾಕ್ತಾ ಇದ್ದೀರಾ. ಇದಕ್ಕೂ ಮುಂಚೆನೂ ಹಾಗೇನೆ ನಮ್ಮ ಅಕ್ಕನ ಕಳ್ಳಿ ಅಂತ ಹೇಳಿದ್ರಿ, ಅದು ಕೂಡ ಸಾಕ್ಷಿ ಇಲ್ದೇನೆ. ಈಗ್ಲೂ ಅಷ್ಟೇ, ಅಟ್ಲೀಸ್ಟ್ ಫುಡ್ ಪಾಯ್ಸನ್ ಯಾಕಾಯ್ತು ಅಂತ ತಿಳ್ಕೊಳ್ದೆ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದೀರಾ. ಮಹಾಲಕ್ಷ್ಮಿ, ನೀನಿರಮ್ಮ. ನೀವು ಸುಮ್ಮನೆ ಇರಿ. ನಾವೇನ್ ತಪ್ಪು ಮಾಡಿದೀವಿ ಅಂತ ಸುಮ್ಮನೆ ಇರಬೇಕು? ಆಗ್ಲಿಂದ ನೋಡ್ತಾ ಇದ್ದೀನಿ, ಅಕ್ಕ ಅಷ್ಟೆಲ್ಲ ಹೇಳ್ತಿದ್ರು, ಕೇಳಿಸ್ಕೊತಾನೆ ಇಲ್ಲ. ಮಾಹಿ, ಒಂದ್ ನಿಮಿಷ ಇರೆ. ತಪ್ಪು ಮಾಡಿದ್ ಮಾತ್ರ ಅಲ್ದೆ ಮತ್ತೆ ನನಗೆ ಎದುರುತ್ರ ಕೊಡ್ತಿದ್ಯಾ? ಸರಿ, ಒಂದೇ ಒಂದು ನಿಮಿಷ ಇರು, ಪೊಲೀಸ್ ಅವರೆಲ್ಲ ಬರ್ತಾರೆ, ಅವರೇ ಹೇಳ್ತಾರೆ ಯಾರು ಏನ್ ಬೆರೆಸಿದ್ದಾರೆ ಅಂತ. ಬನ್ನಿ ಎಸ್ ಐ ಅವರೇ, ಇವರು ನಮ್ಮ ಫಂಕ್ಷನ್ಗೆ ಕೇಟ್ರಿಂಗ್ ಕಾಂಟ್ರಾಕ್ಟ್ ತಗೊಂಡು ಫುಡ್ ಪಾಯ್ಸನಿಂಗ್ ಮಾಡಿ ಎಲ್ಲರನ್ನೂ ಹಾಸ್ಪಿಟ್ಲಿಗೆ ಸೇರೋ ಹಾಗೆ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಈ ಸೀತಾರತ್ನನ್ನ. ಸರ್, ನಮ್ಮಮ್ಮಗೇನು ಗೊತ್ತಿಲ್ಲ ಸರ್. ನಮ್ಮಮ್ಮ ಯಾವ ತಪ್ಪು ಮಾಡಿಲ್ಲ ಸರ್. ಅಲ್ಲ ಎಸ್ ಐ ಅವರೇ, ಇನ್ವೆಸ್ಟಿಗೇಷನ್ ಮಾಡಿ, ಫುಡ್ನ ಟೆಸ್ಟ್ ಮಾಡಿ, ಆಮೇಲೆ ಆಕ್ಷನ್ ತಗೊಳ್ಳಿ. ಪೊಲೀಸರಿಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ನೀನ್ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಗೊತ್ತಿದೆ ಅವ್ರ ಕೆಲಸನ ಹೇಗೆ ಮಾಡೋದು ಅಂತ. ಎಸ್ ಐ ಸರ್, ಡೂ ಯೋರ್ ಡ್ಯೂಟಿ. ಕಾನ್ಸ್ಟೇಬಲ್, ಅವ್ರನ್ನ ಅರೆಸ್ಟ್ ಮಾಡಿ. ಮೇಡಮ್, ಮೇಡಮ್ ಪ್ಲೀಸ್ ಮೇಡಮ್, ನಮ್ಮ ಅಮ್ಮನ ತಪ್ಪೇನು ಇಲ್ಲ ಮೇಡಮ್. ಬೇಕಾದ್ರೆ ನನ್ನ ಅರೆಸ್ಟ್ ಮಾಡಿಸಿ ಮೇಡಮ್, ಪ್ಲೀಸ್ ಮೇಡಮ್. ಚೈತ್ರ, ಇರಮ್ಮ. ಎಸ್ ಐ ಸರ್, ಆ ಅಡ್ಗೆ ಮಾಡಿದ್ ನಾನೇ. ಅಮ್ಮ, ಅಮ್ಮ ಹಾಗೆಲ್ಲ ಮಾತಾಡ್ಬೇಡಮ್ಮ. ನೀವ್ ಆ ಥರ ತಪ್ಪು ಮಾಡಲ್ಲಮ್ಮ. ನೀವ್ ಯಾವ ತಪ್ಪು ಮಾಡಿಲ್ಲ, ನನಗೆ ಗೊತ್ತು. ಎಸ್ ಐ ಸರ್, ಪ್ಲೀಸ್ ಪ್ಲೀಸ್ ನಮ್ಮಮ್ಮನ್ನ ನಂಬಿ, ನಮ್ಮಮ್ಮನ್ನ ಅರೆಸ್ಟ್ ಮಾಡಬೇಡಿ. ನಮ್ಮಮ್ಮ ಯಾವ ತಪ್ಪು ಮಾಡಿಲ್ಲ. ಅದೆಲ್ಲರೂ ನೀನು ಸ್ಟೇಷನ್ಗೆ ಬಂದು ಹೇಳಮ್ಮ. ನಾವೀಗೇನೇ ಹೇಳಿದ್ರು ಕೇಳೋ ಪರಿಸ್ಥಿತಿಲಿ ಅವರಿಲ್ಲಮ್ಮ. ಕಾನ್ಸ್ಟೇಬಲ್, ಅರೆಸ್ಟ್ ಸರ್. ಅಮ್ಮ, ಮೇಡಮ್ ಮೇಡಮ್, ವಿರಾಜ್ ವಿರಾಜ್, ಅಮ್ಮ ಯಾವ ತಪ್ಪು ಮಾಡಿಲ್ಲ ಅಂತ ನೀನಾದ್ರೂ ಹೇಳು ವಿರಾಜ್,
ಪ್ಲೀಸ್ ವಿರಾಜ್, ಅಮ್ಮ ಯಾವ ತಪ್ಪನ್ನು ಮಾಡಿಲ್ಲ, ಹೇಳು ವಿರಾಜ್. ಆಂಟಿ ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ಅದನ್ನ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ಹೇಳಿದ್ರೇನೆ ಬೆಟರ್. ಆವಾಗಲೇ ನಂಬೋರು ನಂಬ್ತಾರೆ. ಆಂಟಿ ತಪ್ಪು ಮಾಡಿಲ್ಲ ಅನ್ನೋದು ಡಿಪಾರ್ಟ್ಮೆಂಟಿಂದ ಗೊತ್ತಾದ್ರೇನೆ ಒಳ್ಳೇದು. ನಾಳೆ ಹೊರಗಿನವರು ಕೂಡ ನಂಬ್ತಾರಲ್ವಾ? ಎಸ್ ಅವರೇ, ಫುಡ್ ಸ್ಯಾಂಪಲ್ಸ್ ಕೂಡ ತಗೊಳ್ಳಿ. ಓಕೆ ಸರ್. ಬೇಡ, ನಮ್ಮಮ್ಮನ್ ಕರ್ಕೊಂಡು ಹೋಗ್ಬೇಡಿ. ಅಮ್ಮ, 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 ಅಮ್ಮ. ಏನಮ್ಮ, ಆ ಫುಡ್ ಪಾಯ್ಸನ್ಗೆ ಕಾರಣ ನೀನೇ ತಾನೆ? ನಾನ್ಯಾಕೆ ಮಾಡ್ತೀನಮ್ಮ? ಈ ರೀತಿ ಡೇಂಜರಸ್ ಗೇಮ್ ಆಡೋದು ನೀನೇ. ನನಗೇನು ಗೊತ್ತಿಲ್ಲ ಅಮ್ಮ. ನೀನೇನು ಹೇಳ್ಬೇಡ ಕಣೆ. ನೀನೆಂತವಳು ಅಂತ ನಿನ್ ತಾಯಿ ಆಗಿರೋ ನನಗೆ ಗೊತ್ತಿಲ್ವಾ? ಅದನ್ನೆಲ್ಲ ಮರ್ತು ಹೋಗಿ ನೀನ್ ಬದ್ಲಾಗಿದ್ಯಾ ಅಂತ ಈ ಸಂಬಂಧ ಹುಡುಕಿರೋದು. ಈಗ್ಲೂ ನೀನೇನಾದ್ರೂ ಅದೇ ರೀತಿ ಇರ್ತೀನಿ ಅಂತ ಅಂದ್ರೆ ನಿನ್ ಜೀವನ ಯಾವತ್ತೂ ಬದ್ಲಾಗಲ್ಲ. ಅದೆಲ್ಲ ಏನಿಲ್ಲ ಅಮ್ಮ, ನನ್ನ ನಂಬು. ನಾನ್ ನಂಬೇನ್ ಪ್ರಯೋಜನ ಇಲ್ಲ ಕಣೆ. ಈ ಮದ್ವೆ ನಿನ್ ಭವಿಷ್ಯ. ಇದು ನೀನಾದ್ರೂ ಕಳ್ಕೊಂಡ್ರೆ ಇಷ್ಟು ಒಳ್ಳೆ ಸಂಬಂಧ ಇನ್ಯಾವ ಜನ್ಮದಲ್ಲೂ ನಿನಗೆ ಸಿಗಲ್ಲ. ಆ ನಂತರದ ಹುಡುಗ ನಿನಗೆ ಮತ್ತೆ ಸಿಗಲ್ಲ ಕಣೆ. ಇದ್ರ ಮೇಲೆ ನಿನ್ನಿಷ್ಟ. ಅಮ್ಮ, ಅಕ್ಕ ಅಕ್ಕ, ಯಾಕೆ ಹೀಗೆ ಆಡ್ತಿದ್ಯಾ? ಯಾಕೆ ಭಯ ಪಡ್ತಾ ಇದ್ಯಾ? ನಿನಗೆ ಗೊತ್ತಿಲ್ಲ ಮಹಿ. ಬಾ, ಅಮ್ಮ ನೋಡ್ಬೇಕು. ಬಾ. ನೀನ್ ಇರಕ್ಕ. ಯಾಕೆ ನೀನ್ ಅಳ್ತಿದ್ಯಾ? ಯಾಕೆಷ್ಟು ಟೆನ್ಷನ್? ಅವರೇ ನಮ್ ಸ್ವಂತ ಅಮ್ಮ ಅಲ್ವಲ್ಲ? ಅಕ್ಕ, ಯಾಕೆಷ್ಟೆಲ್ಲ ಬೇಜಾರ್ ಮಾಡ್ಕೋತಿದ್ಯಾ? ಏನಾಗಿದೆ ನಿನ್ಗೆ? ಮಹಿ, ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ, ಅಮ್ಮನ ಮಡ್ಲಿಗೆ ಸೀತಾರತ್ನ ಅವರು ತಾಯಿ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಅವ್ರು ನಮ್ಮೆಲ್ರಿಗೂ ತಾಯಿ ಇದ್ದ ಹಾಗೆ ಕಣೆ. ಅದೇ ಅಕ್ಕ, ಅಮ್ಮನ ಮಡ್ಲಲ್ಲಿ ಇರುವಾಗ ತಾನೆ ಅವ್ರು ಎಲ್ರಿಗೂ ಅಮ್ಮ. ಸರಿ, ಹಾಗ್ ನೋಡಕ್ ಹೋದ್ರೆ ಮಿಕ್ಕಿನವ್ರಿಗೂ ಅವ್ರ ಅಮ್ಮನೇ ತಾನೆ. ಮತ್ ಅವ್ರು ಯಾಕೆ ಕತ್ಕೊಂಡು ಇಲ್ಲಿವರೆಗೂ ಬಂದಿಲ್ಲ? ನಿಂತರ ಟೆನ್ಷನ್ ಮಾಡ್ಕೊಂಡು ಯಾಕೆ ಬಂದಿಲ್ಲ ಅಕ್ಕ? ಮಹಿ, ಪ್ಲೀಸ್ ಮಹಿ, ನೀನ್ ಅರ್ಥ ಮಾಡ್ಕೊಳ್ಳೋ ವಯಸ್ಸಲ್ಲ ಕಣೆ ನಿಂದು. ನಮಗ್ ಸಹಾಯ ಮಾಡಿರೋ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋ ಶಕ್ತಿ ಇಲ್ಲ ಕಣೆ ನಿಂಗೆ. ನೀನೇನು ಮಾತಾಡ್ಬೇಡ ಪ್ಲೀಸ್. ಸರಿ ಅಕ್ಕ, ಅವ್ರು ನಮಗ್ ಸಹಾಯ ಮಾಡಿದ್ರು, ಅಲ್ಲಿವರೆಗೂ ಓಕೆ. ಅದಕ್ ಬದಲಾಗಿ ಅಮ್ಮನ್ ಮಡ್ಲಿಗೆ ಸೀತಾರತ್ನ ಅವ್ರಿಗೆ ಸಹಾಯ ಮಾಡ್ತಿದೀವಲ್ವಾ? ಯಾವ್ದೋ ರೀತಿಲಿ ನಾವು ಸಹಾಯ ಮಾಡ್ತಾ ಇದೀವಿ. ಮಹಿ, ನಿಂಗಿದೆಲ್ಲ ಅರ್ಥ ಆಗಲ್ಲ. ಯಾಕಂದ್ರೆ ನೀನ್ ಯಾವಾಗ ನೋಡಿದ್ರು ಆವೇಶದಲ್ಲೇ ಇರ್ತೀಯ. ಆಲೋಚನೆ ಮಾಡೋ ಶಕ್ತಿ ಇಲ್ಲ. ಕೋಪದಲ್ಲಿ ಮಾತಾಡೋಕ್ ಗೊತ್ತೇ ಹೊರತು ಮನ್ಸಿದ್ದ ಯೋಚನೆ ಮಾಡೋ ಶಕ್ತಿ ಇಲ್ಲ ಕಣೆ. ಸರಿ ಬಿಡಕ್ಕ, ಯಾರೋ ಹೊರಗಿನವ್ರಿಗೋಸ್ಕರ ಸ್ವಂತ ತಂಗಿಗೆ ಬೈತ್ಯಾ? ಯಾರೇ ಹೊರಗಿನವರು? ಅಂದ್ರೆ
ಆ ಸೀತಾರತ್ನವರು ನಿನಗ್ ಸ್ವಂತದವ್ರಾ? ಒಳಗಿರೋದು ನಮ್ ತಾಯಿ ಅಂತ ಹೇಳಕ್ಕಾಗ್ತಿಲ್ಲ. ಒಳಗಿರೋ ನೋವನ್ನ ನಿನ್ ಹತ್ರ ಹಂಚ್ಕೊಳ್ಳೋದಿಕ್ಕೂ ಆಗ್ತಿಲ್ಲ. ಪ್ಲೀಸ್ ಮಾಹಿ, ಹಾಗೆ ಹೇಳ್ಬೇಡ್ವೆ. ನಮಗಷ್ಟು ಸಹಾಯ ಮಾಡಿದಮ್ಮನ್ನ ಹೇಗೆ ಬಿಡಕ್ಕಾಗುತ್ತೆ? ಅಮ್ಮ ಅಲ್ಲ, ಸೀತಾರತ್ನವ್ರ ಅಷ್ಟೇ. ನೋಡು, ನಿನಗಿಷ್ಟ ಬಂದ ಹಾಗೆ ಕರಿ, ಆದ್ರೆ ಅವ್ರು ನನಗೆ ಅಮ್ಮನೇ ಅಷ್ಟೇ. ಸರಿ ಅಕ್ಕ, ನೀನ್ ಬೇಜಾರ್ ಮಾಡ್ಕೋಬೇಡ. ನೀನ್ ಅಳ್ತಿದ್ರೆ ನಂಗ್ ನೋಡಕ್ ಆಗಲ್ಲ ಅಕ್ಕ. ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ. ಸರಿ ಬಾ. ಮೇಡಮ್, ನಮ್ಮಮ್ಮನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು. ನಿಮ್ಮಮ್ಮ ಯಾರು? ಸೀತಾರತ್ನ ಅವರು. ಮೇಡಮ್, ನಮ್ಮಮ್ಮನ ಅನ್ಯಾಯವಾಗಿ ಅರೆಸ್ಟ್ ಮಾಡ್ಬಿಟ್ರು ಮೇಡಮ್. ಪ್ಲೀಸ್ ಒಂದೇ ಒಂದ್ಸರಿ ಅಮ್ಮನ ಹತ್ರ ಮಾತಾಡ್ಬೇಕು. ಸೆಲ್ನಲ್ಲಿ ಇದಾರಮ್ಮ. SI ಸರು ಇಲ್ಲ, ಅವ್ರು ಬಂದ್ಮೇಲೆ ಹೋಗಿ ಭೇಟಿ ಮಾಡಿ. ಅಯ್ಯೋ, SI ಸರ್ ಯಾವಾಗ ಬರ್ತಾರೋ ಏನೋ ಮೇಡಮ್. ಪ್ಲೀಸ್ ಮೇಡಮ್, ಒಂದೇ ಒಂದ್ಸರಿ ಮಾತಾಡ್ಕೊಂಡು ಹೋಗ್ತೀವಿ. ನಮ್ಮ SI ಸರ್ ಸುಮ್ನಿರಲ್ಲಮ್ಮ. ಅದಾಗಲ್ಲ, ಜಸ್ಟ್ ಮಾತಾಡಕ್ಕಷ್ಟೇ. ಅವ್ರನ್ನ ನೋಡ್ಕೊಂಡು ಸ್ವಲ್ಪ ಮಾತಾಡ್ಬಿಟ್ಟು ಹೋಗ್ತೀವಿ. ಹೌದು ಮೇಡಮ್, ಪ್ಲೀಸ್ ಒಂದೇ ಒಂದ್ಸರಿ ನೋಡ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ. ಸರಿನಮ್ಮ, ಅದೇ ಜಾಸ್ತಿ ಹೊತ್ತಿರಬಾರ್ದು. ನಮ್ಮ SI ಸರ್ ಬಂದ್ರೆ ಸುಮ್ನಿರಲ್ಲ. ಓಕೆ ಮೇಡಮ್. ಅಮ್ಮ ಎಲ್ಲಿದ್ದಾರೆ? ಒಳಗಡೆ ಸೆಲ್ನಲ್ಲಿದ್ದಾರೆ. ಇವರೆಲ್ಲ ಲೋ ಕ್ಲಾಸ್ ಕೇಟರರ್ಸ್. ದುಡ್ಡುಗೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳ್ತಾರೆ. ತಿನ್ನೋ ವಸ್ತುನಲ್ಲೇ ವಿಷಾನು ಬೆರೆಸ್ತಾರೆ. ನೆಮ್ಮದಿಯಾಗಿ ನಿಧಾನವಾಗಿ ಹೆಸರು ಮಾಡ್ಕೊಳ್ಳೋದು ನೋಡ್ದೆ ಹೀಗೆ ಒಂದೇ ಸಲ ದುಡ್ಡು ಮಾಡ್ಕೊಳ್ಳೋದಕ್ಕೆ ಹೋಗಿ ಅಧಿಕ ಪ್ರಸಂಗದ ಕೆಲಸ ಮಾಡ್ತಾರೆ. ಅಮ್ಮ, ಅಮ್ಮ, ನಿಮಗ್ ಮೊದಲೇ ಪೊಲೀಸ್ ಸ್ಟೇಷನ್ ಮೆಟ್ರೋ ಹತ್ತದೆ ಎಷ್ಟು ಆಗಲ್ಲ. ಅಂಥದ್ರಲ್ಲಿ ಪೊಲೀಸ್ ಸ್ಟೇಷನ್ ಸೆಲ್ಲಲ್ಲಿರೋ ಹಾಗಾಯ್ತು ಇವತ್ತು. ಛೆ! ಅಯ್ಯೋ, ಯಾಕೆ ಹೀಗೆಲ್ಲ ಆಗೋಯ್ತು ನಿಮ್ಗೆ? ಕರ್ಮಫಲ ನಮ್ಮ. ಈ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಈ ಜನ್ಮದಲ್ಲೇ ಅನುಭವಿಸ್ತಾ ಇದ್ದೀನಿ. ಆದ್ರೆ ಇದೇನಮ್ಮ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಅದರಲ್ಲೂ ಪೊಲೀಸ್ ಸ್ಟೇಷನ್ಗೆ ಯಾಕೆ ಬಂದ್ರಿ? ಇಲ್ಲಮ್ಮ, ಅಮೃತ ಹಸ್ತವಾಗಿರೋ ನಿನ್ನ ಕೈಗಳು ಅಲ್ಲಿ ವಿಷವಾಗಿ ಹೇಗಮ್ಮ ಬದಲಾಯ್ತು? 10 ಜನಕ್ಕೆ ಊಟ ಬಡಿಸಿ ತೃಪ್ತಿ ಪಡೋ ನಿನ್ನ ಮನ್ಸು, 10 ಜನಕ್ಕೆ ಸಂತೋಷವಾಗಿ ಊಟ ಬಡಿಸೋ ನಿನ್ನ ಕೈಗಳು ಹೇಗಮ್ಮ ಇವತ್ತು 10 ಜನ ಹಾಸ್ಪಿಟಲ್ ಪಾಲಾದ್ರು? ಅದೇ ಅರ್ಥ ಆಗ್ತಾ ಇಲ್ಲಮ್ಮ.
ನನ್ನ ಕೈ ಅಡಿಗೆ ತಿಂದು ತೃಪ್ತಿಯಿಂದ ಖುಷಿ ಪಟ್ಟವ್ರು ನೋಡಿದ್ದೀನಿ, ರುಚಿಯಾಗಿ ಮಾಡಿದ್ದಕ್ಕೆ ಹೊಗಳಿದವ್ರು ನೋಡಿದ್ದೀನಿ. ಆದ್ರೆ ಇವತ್ತು ಮೊದಲನೇ ಸಲ ನನ್ನ ಕೈ ಅಡಿಗೆ ವಿಷ ಆಗೋಯ್ತು. ನನ್ನಿಂದ ಅವ್ರಿಗೆಲ್ಲ ತೊಂದರೆ ಆಗಿದ್ದನ್ನು ನೋಡ್ದೆ. ತುಂಬಾ ಸಂಕಟ ಆಯ್ತಮ್ಮ. ನನಗ್ ತುಂಬಾ ಬೇಜಾರಾಗ್ತಿದೆ.